ಸುಮಾರು ಜನ ಇಲ್ಲಿ ನೀರಲ್ಲಿ ಹೋಗಿ ಸತ್ತೋಗ್ಬಿಟ್ಟಿದ್ದಾರೆ. ಹಾಗಾಗಿ ನೀರಿಗೆಲ್ಲ ಬಿಡಲ್ವಂತೆ. ನದಿ ಮೂಲ ಋಷಿ ಮೂಲ ಕಂಡುಹಿಡಿಯೋಕ್ಕಾಗಲ್ಲ ಅಂತಾರಲ್ಲ ಆ ಥರ. ನದಿಯಲ್ಲಿ ಹರಿಯೋ ನೀರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಕಾಲಾನಂತರ ಇಷ್ಟು ದೊಡ್ಡ ಬಂಡೆಯನ್ನು ಈ ಲೆವೆಲಿಗೆ ಕೊರೆದು ಹೊರಕಲ್ಲನ್ನಾಗಿ ಮಾಡಿಬಿಟ್ಟಿದೆ ನೋಡಿ. ಇಲ್ಲೂ ಕೂಡ ಹಲವಾರು ರೀತಿಯ ಶಿಲೆಗಳನ್ನೆಲ್ಲ ಇಲ್ಲಿ ತಂತು ಸ್ಯಾಂಪಲ್ ಇಟ್ಟಿದ್ದಾರೆ. ಹಲೋ ಗೈಸ್, ಇವಾಗ ನಾವು ರಿವರ್ ರಾಫ್ಟಿಂಗ್ ಹೋಗಲಿಲ್ಲ, ಸೀದಾ ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಸುತ್ತ ನೋಡಿ ದಟ್ಟವಾದಂಥ ಕಾಡಿನ ಮಧ್ಯೆ ಬಂದಿದ್ದೀವಿ. ಎಲ್ಲಿಯಪ್ಪ ಅಂದರೆ ದಾಂಡೇಲಿನಲ್ಲಿರೋವಂಥ ಸಿಂತೇರಿ ರಾಕ್ಸ್ ಅನ್ನೋ ಒಂದು ಸೈಟಿಗೆ. ಏನಪ್ಪ ಇಲ್ಲಿ ಸ್ಪೆಷಾಲಿಟಿ ಅಂದರೆ ಕೋಟ್ಯಾಂತರ ವರ್ಷಗಳ ಹಿಂದೆ ಆದಂಥ ಲೈಮ್ಸ್ಟೋನ್ ರಾಕ್ ಫಾರ್ಮೇಷನ್, ಒಂದು ವಿಶಿಷ್ಟವಾದಂಥ ಲೈಮ್ಸ್ಟೋನ್ ರಾಕ್ ಫಾರ್ಮೇಷನ್, ಅದನ್ನ ಪ್ರಿಸರ್ವ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಅದನ್ನು ನಾವಿಲ್ಲಿ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿರೋವಂಥ ಒಂದು ರಾಕ್ ಫಾರ್ಮೇಷನ್ ಸುಮಾರು 300 ಅಡಿಗಳಷ್ಟು ಹೈಟ್ ಇದೆ ಅಂತೆ. ಇಲ್ಲಿರೋದು ಮಿನರಲ್ ರಾಕ್ ಫಾರ್ಮೇಷನ್, ಲೈಮ್ಸ್ಟೋನ್ ಮತ್ತು ಇತ್ಯಾದಿ ಮಿನರಲ್ಗಳು ಸೇರಿಕೊಂಡು ಆಗಿರ್ತಕ್ಕಂಥ ಒಂದು ರಾಕ್ ಫಾರ್ಮೇಷನ್ನು, ತುಂಬ ವಿಶಿಷ್ಟವಾಗಿರೋಂಥದ್ದು. ಅದನ್ನು ನಾವು ನೋಡೋಕ್ಕೆ ಹೋಗ್ತಾಯಿದ್ದೀವಿ, ಅದು ಹೇಗಿದೆ ಅಂತ. ಬನ್ನಿ ನೋಡೋಣ. ನಾನು ಫಸ್ಟ್ ಟೈಮ್ ಬಂದಿರೋದು. ಈ ಜಿಯೋಲಜಿಸ್ಟ್ಗಳಿಗೆ ತುಂಬ ಗೊತ್ತಿರುತ್ತೆ ಇದ್ರ ಬಗ್ಗೆ, ನನಗಷ್ಟು ಮಾಹಿತಿ ಗೊತ್ತಿಲ್ಲ. ನನಗೆ ಏನು ಗೊತ್ತಿದೆ ಅದಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿಗೆ ಹೆಂಗಪ್ಪ ಬರೋದು ಅಂದರೆ ದಾಂಡೇಲಿಯಿಂದ ಸಿಂತೇರಿ ರಾಕ್ಸ್ ಅಂತ ಮ್ಯಾಪ್ ಹಾಕೊಂಡು ಬಂದುಬಿಡಿ. ಅಲ್ಲಿಂದ ಬರ್ತಾ ನಿಮಗೆ ಸುಮಾರು ಕಡೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಅವ್ರಿಗೆಲ್ಲ ನಾವು ಸಿಂತೇರಿ ರಾಕ್ಸ್ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿ ಬರಬೇಕು. ಕೊನೆಗೆ ಸಿಕ್ಕಂಥ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ 50 ರೂಪಾಯಿ ಟಿಕೆಟ್ ತಗೊಂಡು ಕಟ್ಟಿಸ್ಕೊತಾರೆ. 50 ರೂಪಾಯಿ ಟಿಕೆಟ್ ಪರ್ ಹೆಡ್ಡು, ಮತ್ತು ಒಂದು ವೆಹಿಕಲ್ಗೆ 50 ರೂಪಾಯಿ ಕೊಟ್ಟು ಬಂದರೆ ಒಳಗೆ ಆಫ್ ರೋಡಲ್ಲಿ 1 ಕಿಲೋಮೀಟ್ರು. ಆವಾಗ ನಿಮಗೆ ಇಲ್ಲಿ ಸಿಗುತ್ತೆ, ಈ ಥರ ಒಂದು ಮೆಟ್ಲುಗಳು ಸಿಗುತ್ತೆ. ಇದನ್ನ ಇಳ್ಕೊಂಡು ಹೋಗಬೇಕು. ವಿ ಆರ್ ಹಿಯರ್ ಕ್ಲೈಂಬಿಂಗ್ ಡೌನ್ ನಿಯರ್ಲಿ 300 ಸ್ಟೆಪ್ಸ್, 300 ಸ್ಟೆಪ್ಗಳು ಕೆಳಗೆ ಇಳ್ಕೊಂಡು ಹೋಗ್ಬೇಕು ನಾವು. ನೋಡಿ ಇಲ್ಲಿ ಹಲವಾರು ಶಿಲೆಗಳದ್ದು ಸ್ಯಾಂಪಲ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಡೆಮೋ ಥರ. ಡೈಕ್ ಶಿಲೆ. ಜಿಯಾಲಜಿ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಥರದ್ದು ಇಲ್ಲಿ ಇಟ್ಟಿದ್ದಾರೆ. ಹಿಂದಿನ ವೀಡಿಯೋದಿಂದ ನಾನು ಹೇಳ್ತಾ ಇದ್ದೆ ನಮ್ಮ ಟೀಮ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ, ಟೈಮೇ ಆಗಲಿಲ್ಲ. ಸೊ ಏನಪ್ಪ ಅಂದರೆ ನಾವೆಲ್ಲ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದವರು. ಮಕ ನೋಡೋರು ಹೆಸರು ಬೇರೆ ಕೇಳಬೇಕಂತಾರಲ್ಲ, ಹಂಗೆ ಇಲ್ಲಿ ಬರ್ಕೊಂಡಿದ್ದೆ ನೋಡಿ, ಅಲ್ಲೇ ಎಲ್ಲ ಮಾಡ್ತಾಯಿದ್ದು. ಸೊ ಇವ್ರ ಹೆಸರು ಶಿವಮ್ ಅಂತ, ನನ್ನ ರಿಪ್ಲೇಸ್ಮೆಂಟು. ಆ್ಯಂಡ್ ಹೀಸ್ ಪಂಕಜ್. ಇವರು ಕೂಡ ರೀಸೆಂಟಾಗಿ ಜಾಯ್ನ್ ಆದರು, ಈಗಾಗಲೇ ಪೇಪರ್ ಹಾಕಿದ್ದಾರೆ. ಇವರು ಕೂಡ ಹೋಗ್ತಾರೆ. ನೋಟಿಸ್ ಪೀರಿಯಡ್ ಪಂಕಜ್ ಅಂತ. ಇವರು ಹೇಮಂತ್ ಕುಮಾರ್ ಅಂತ. ಇವರು ನಾನು ಒಟ್ಟಿಗೆ ಬಿಟ್ಟಿದ್ದು. ಸೊ ಒಂಥರ ಬಡ್ಡಿಸಿದ್ದಂಗೆ ಒಟ್ಟಿಗೆ ಕಂಪ್ನಿ ಬಿಡೋದ್ರಲ್ಲಿ. ಸೊ ಹಾಂ ಹೇಳಿ. ಯೂಟ್ಯೂಬ್ ಚಾನಲ್ ಏನಾದ್ರು ವೇಕೆನ್ಸಿ ಇದೆಯಾ? ಎಡಿಟರ್ ಕೆಲಸ ಖಾಲಿ ಇದೆ ನೋಡಿ, ಬೇಕಾದ್ರೆ ಬಂದು ಮಾಡೋಗಿದ್ರೆ. ಎಡಿಟರ್ ಕೆಲಸನಾ? ಹಾಂ ಓಕೆ ಓಕೆ ಓಕೆ. ಹೇಮಂತ್ ಬಿಗ್ ಫ್ಯಾನ್ ಅಂತ ಇದ್ದಾರೆ ಅವರು. ರೆಸ್ಯೂಮ್ ಕಳಿಸ್ತೀನಿ ಸರ್. ಕಳಿಸಿ. ಸಿಂತೇರಿ ರಾಕ್ಸ್ ಇಲ್ಲಿಂದ ವ್ಯೂ ಕಾಣಿಸ್ತಿದೆ ನೋಡಿ. ಅಲ್ಲಿ ಡೌನಲ್ಲಿ ಇಲ್ಲಿ ನೀರು ಹರಿತಾರ ಕಡೆ ಇದೆ. ಈ ಒಂದು ಹಲವಾರು ಮಿನರಲ್ ಫಾರ್ಮೇಷನ್ ಇದಾಗಿರೋಂಥ ಕಲ್ಲುಗಳನ್ನು ನೀರು ಹೇಗೆ ಕೊರ್ಕೊಂಡು ಹೋಗಿದೆ, ಅದರಿಂದ ಆಗಿರೋಂಥ ಒಂದು ರಾಕ್ ಫಾರ್ಮೇಷನ್ ನಾವಿಲ್ಲಿ ನೋಡೋಕೆ ಬರ್ತಾಯಿದ್ದೀವಿ. ಹಾಗೆ ಅಲ್ಲಿ ಹಳೆ ಕಾಲದ ಶಿಲೆಗಳು ನೋಡಿ ಹೇಗಿದೆ. ಪದರಗಳೆಲ್ಲ ಕಬ್ಬಿಣಾಂಶ ಹೊಂದಿರೋ ಶಿಲೆ. ಓಕೆ. ಬ್ಯಾಂಡೆಡ್ ಐರನ್ ಫಾರ್ಮೇಷನ್ ನೋಡಿ. ಈ ವಲ್ಕನಿಕ್ ಎರಪ್ಷನ್ಸು ಅಥವಾ ಭೂಕಂಪ ಎಲ್ಲ ಆದಾಗ ಈ ಥರದ ಶಿಲೆಗಳು ಫಾರ್ಮೇಷನ್ ಆಗ್ತವೆ ನೋಡಿ. ಇಲ್ಲೂ ಕೂಡ ಹಲವಾರು ರೀತಿಯ ಶಿಲೆಗಳನ್ನೆಲ್ಲ ಇಲ್ಲಿ ತಂತು ಸ್ಯಾಂಪಲ್ ಇಟ್ಟಿದ್ದಾರೆ. ಏನಂದರೆ ಇದೆಲ್ಲ ಈ ಥರ ಒಂದು ರಾಕ್ ಫಾರ್ಮೇಷನ್ಸು ಕೋಟ್ಯಾಂತರ ವರ್ಷಗಳಿಂದ ಎವಲ್ಯೂಷನ್ ಆಗಿ ಈ ಥರ ಆಗಿದೆ. ಇಟ್ ಹ್ಯಾಪನ್ ಫ್ರಮ್ ಮೇ ಬಿ ವಲ್ಕನಿಕ್ ಎರಪ್ಷನ್, ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್, ಆರ್ ಮೇ ಬಿ ಅರ್ಥ್ಕ್ವೇಕ್ಸ್. ಈ ಥರ ಒಂದು ಹಲವಾರು ನ್ಯಾಚುರಲ್ ಕ್ಯಾಲಮಿಟೀಸಿಂದ ಆಗಿರ್ತಕ್ಕಂಥ ಒಂದು ವಿದ್ಯಮಾನ ಇದು. ಇದನ್ನು ನಾವು ನೋಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಸಿಂತೇರಿ ರಾಕ್ಸ್ದು ಫಾಲ್ಸ್ ಕೂಡ ಇದೆ ಇಲ್ಲಿ, ಅದನ್ನು ನೋಡ್ಬೋದು ಇಲ್ಲಿಂದ. ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಅಲ್ಲಿಂದ ನಿಂತ್ಕೊಂಡು ನೋಡಬೇಕು. ಬಟ್ ಕೆಳಗೆ ಹೋಗೋಂಗಿಲ್ಲ. ಸುಮಾರು ಜನ ಇಲ್ಲಿ ನೀರಲ್ಲಿ ಹೋಗಿ ಸತ್ತೋಗ್ಬಿಟ್ಟಿದ್ದಾರೆ. ಹಾಗಾಗಿ ನೀರಿಗೆಲ್ಲ ಬಿಡಲ್ವಂತೆ. ಯು ಕ್ಯಾನ್ ಜಸ್ಟ್ ವಾಚ್ ದ ರಾಕ್ ಫಾರ್ಮೇಷನ್. 300 ಫೀಟ್ ಹೈಟ್ ಇದೆ ಗುರು ಇದು ಮೇಲಿಂದ ಕೆಳಗೆ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಈಜುವುದು ಅಪಾಯಕಾರಿ. ಇಲ್ಲಿ ಈಜಾಡಿದವರು ಸುಳಿಗೆಲ್ಲ ಸಿಗಾಕೊಂಡು ಸತ್ತೋಗಿದ್ದಾರೆ. ಸೊ ಹಾಗಾಗಿ ಪೀಪಲ್ ಆರ್ ನಾಟ್ ಸಪೋಸ್ ಟು ಸ್ವಿಮ್ ಹಿಯರ್. ಈವನ್ ದ ಎಕ್ಸ್ಪರ್ಟ್ಸ್ ಲೈಕ್ ಅಸ್, ದೇ ಆರ್ ನಾಟ್ ಅಲೌಡ್ ಟು ಸ್ವಿಮ್. ಸುಳಿ ಇದೆ ಮತ್ತು ಮೊಸಳೆ ಇದೆ, ಜೊತೆಗೆ ಅದೆಲ್ಲ ಫುಲ್ಲು ಜೇನು ಕಟ್ಕೊಂಡ್ಬಿಟ್ಟಿದೆ ಅಲ್ಲೆಲ್ಲ. ಆ ಜೇನುಗಳು ಕೂಡ ಬಂದು ಅಟ್ಯಾಕ್ ಮಾಡ್ತವೆ. ಆ ಗುಹೆಗಳಲ್ಲಿ ಬಾವಲಿಗಳೆಲ್ಲ ಇದೆಯಂತೆ. ಬಾವಲಿಗಳು ಮತ್ತು ಪಾರಿವಾಳಗಳೆಲ್ಲ ಇದ್ದಾವೆ.
ನೀರು ಎಲ್ಲಿಂದ ಬರ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅದು ಯಾವ ಕೊರ್ಕಲಿಂದ ಬರ್ತಾ ಇದೆ ಅಂತ. ಒಳ್ಳೆ ಫ್ಲೋ ಇದೆ ನೀರಿನ ಮಾತ್ರ, ತಗದ ಹರಿತಾ ಇದೆ. ಕೆಳಗಡೆ ಹೋಗೋದು ಕುತ್ಕೊಂಡು ನೋಡೋಂಗಿದ್ರೆ ಚೆನ್ನಾಗಿರೋದು, ಬಟ್ ಏನು ಮಾಡ್ತೀರಾ, ಲೈಕ್ ಹಿಡಿಯೋಕೆ ಬಿಡಲ್ಲ. ऐसे बास्केट है ना, ट्रिक के प्रो क्या है वो? पता नहीं वो जाड़ पे है ना, देखिए। समझ रहा नहीं, बारिश के टाइम पूरा बेहतर है ना? हाँ, बारिश के टाइम पे पूरा भर जाता है। मज़ा आता है। You know what is the speciality of this place? This rock. That rock is a mineral rock formation. In that limestone is the major component ingredient. This has evolved from billions of years, and the water flow created this kind of rock formation. Because of that it's famous. It's called Sinteri rocks. ನಮ್ಮ ಡಬ್ಬಾ ಮ್ಯಾನೇಜರ್ ಪ್ರವೀಣ್ ಅಂತ ಒಬ್ಬ ಇದ್ದಾನೆ, ಆನ ಮಗ ಒಬ್ಬ ಬರಬೇಕಿತ್ತು, ಜಸ್ಟ್ ಮಿಸ್ ಆಗ್ಬಿಟ್ಟ. ಅವ್ನು ಬಂದಿದ್ರೆ ಒಳ್ಳೆ ಮಜಾ ಇರೋದು. ಸೊ ವಿ ಆರ್ ರಿಯಲಿ ಮಿಸ್ಸಿಂಗ್ ಹಿಮ್. ಹಾಂ ಹಾಂ, ಕಾಮಿಡಿ ಅಂದರೆ ಅವರ್ ಮ್ಯಾನೇಜರ್ ಈಸ್ ಆನ್ ಬೆಂಚ್. ನದಿ ಮೂಲ ಋಷಿ ಮೂಲ ಕಂಡುಹಿಡಿಯೋಕ್ಕಾಗಲ್ಲ ಅಂತಾರಲ್ಲ, ಆ ಥರ. ನದಿಯಲ್ಲಿ ಹರಿಯೋ ನೀರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಕಾಲಾನಂತರ ಇಷ್ಟು ದೊಡ್ಡ ಬಂಡೆಯನ್ನು ಈ ಲೆವೆಲಿಗೆ ಕೊರೆದು ಹೊರಕಲ್ಲನ್ನಾಗಿ ಮಾಡಿಬಿಟ್ಟಿದೆ. ಇಲ್ಲಿದು ಸ್ಪೆಷಾಲಿಟಿ ಏನಂತ ನನಗೆ ಇವಾಗ ಗೊತ್ತಾಯಿತು. ಏನಪ್ಪ ಅಂದರೆ, ಈ ಒಂದು ರಾಕ್ ಆಗಿರೋದು ಮಲ್ಟಿಪಲ್ ಕಾಂಪೋಸಿಷನ್ ಆಫ್ ಮೆಟೀರಿಯಲ್ಸಿಂದ ಲೇಯರ್ ಬೈ ಲೇಯರ್ ಆಗಿದೆ. ಇಟ್ ಮೇ ಬಿ ಡ್ಯೂ ಟು ಅರ್ಥ್ಕ್ವೇಕ್ ಆರ್ ವಾಲ್ಕನಿಕ್ ಎರಪ್ಷನ್, ವಾಟ್ ಎವರ್ ಇಟ್ ಈಸ್, ಐ ಡೋಂಟ್ ನೋ. ಬಟ್ ಅದರ ನಂತರ ನೀರು ಹರಿತಾ ಏನು ಮಾಡಿದೆ ಅಂದರೆ, ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಲೇಯರ್ಸ್ನ ಎರೋಷನ್ ಮಾಡಿದೆ. ತನ್ನ ಕೈಲಾದಷ್ಟು ಲೇಯರ್ಸ್ನ ಎರೋಷನ್ ಮಾಡಿದೆ. ಅದರಲ್ಲಿ ಉಳ್ಕೊಂಡಂಥ ಕೆಲವೊಂದು ಲೇಯರ್ಸ್ ಏನಿದೆ ಅದು ತುಂಬ ಗಟ್ಟಿ ಇರೋಂಥದ್ದು, ಅದು ಹಾಗೆ ಉಳ್ಕೊಂಡಿದೆ. ಅದು ನಮಗಿಲ್ಲಿ ಕ್ಲೀನಾಗಿ ಎದ್ದು ಕಾಣುತ್ತೆ. ಸೊ ವಾಟ್ ಇಟ್ ಟೆಲ್ಸ್ ಈಸ್, ಒನ್ಸ್ ಅಪಾನ್ ಎ ಟೈಮ್ ಈ ವಾಲ್ಕನಿಕ್ ಎರಪ್ಷನ್ಸ್ ಅಥವಾ ಈ ಎನ್ವಿರಾನ್ಮೆಂಟಲ್ ಚೇಂಜಸ್ ಎಲ್ಲ ಆಗುತ್ತೆ, ಈ ಕೆಲಮಿಟೀಸ್ ಎಲ್ಲ ಆಗುತ್ತಲ್ಲ, ಆ ಟೈಮಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮಿನರಲ್ಸ್, ಡಿಫ್ರೆಂಟ್ ಟೈಪ್ ಆಫ್ ಸ್ಯಾಂಡ್ ಕಂಪೋಸಿಷನ್ ಅಥವಾ ರಾಕ್ ಕಂಪೋಸಿಷನ್ ಎಲ್ಲ ಮಿಕ್ಸ್ ಆಗಿ ಲೇಯರ್ ಬೈ ಲೇಯರ್ ಕುತ್ಕೊಂಡು ಅದು ಫಾರ್ಮೇಷನ್ ಆಗಿರುತ್ತೆ. ಅದನ್ನು ನಾವು ಇಲ್ಲಿ ನೋಡಬಹುದು. ಅದೇ ಇದ್ರ ಸ್ಪೆಷಾಲಿಟಿ. ಅದು ನಮಗೆ ಅಲ್ಲಿ ಬೋರ್ಡಲ್ಲಿ ಅರ್ಥ ಆಗಲಿಲ್ಲ, ಇಲ್ಲಿ ಬಂದು ನೋಡಿದಾಗ ಕ್ಲೀನಾಗಿ ಅರ್ಥ ಆಯಿತು. A few moments later. ಇವರು ನೋಡಿ, ಇವರು ಸಿಂತೇರಿ ರಾಕಲ್ಲಿ ವಾಟರ್ ಕಾಣಿಸ್ಕೊಂಡಿದೆ ನಮಗಿಲ್ಲಿ. ಅರೆ ಕಿದರ್ಗ ಅಂಡರ್ ವಾಟರ್ ಚೆನ್ನಾಗ ವಾಟರ್, ಇಲ್ಲೆಲ್ಲ ಫಿಶ್ ಎಲ್ಲ ಇದೆ ಸುಮಾರು. ಇಲ್ಲಿ ವಾಟರ್ ಬಂತು, ಹಂಗೆ ಮಯ ಆಗೋಯ್ತು ಬಂದಿದ್ದು. ವಿಡಿಯೋ ಮಾಡೋಣ ನಾನು ಅಷ್ಟರಲ್ಲಿ. ನಾಚಿಕೆ ಜಾಸ್ತಿ ಪಾಪ. हाँ, नाच के जैसे क्या हो दो. हाँ, इधर पत्थर के पास है, देखो इधर, ये वाला पत्थर के पास है, हियर. ಆ ಕಡೆ ಹೋಯ್ತು. ಹಾಂ, ನೋಡಿ ಅಲ್ಲಿ ಹೋಗ್ತಾ ಇದೆ ವಾಟರಲ್ಲಿ. ಹಾಂ, ಒಳಗೋಯ್ತು ಗುಹೆ ಒಳಗೆ ವಾಟರ್ ಅಂದರ್ ಗಯ. ಉದರ್ ಜಾಕೆ ಡುಬ್ಕಿ ಮಾರ. ಸೊ ವೀಕ್ಷಕರೇ, ಏನಪ್ಪ ಅಂದರೆ, ರಿವರ್ ರಾಫ್ಟಿಂಗು ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ. ಸಿಕ್ಕಾಬಿಟ್ಟೆ ಜನ ಇರೋದ್ರಿಂದ ಇವತ್ತು ಹೋಗ್ಬೇಡಿ ಅಂತಂದ್ರೆ ನಾಳೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಸೀದಾ ಕ್ರೊಕೊಡೈಲ್ ಪಾರ್ಕ್ ನೋಡೋಕೆ ಹೋಗೋಣ. ಸೊ ಕಮ್, ಲೆಟ್ಸ್ ಗೋ ಟು ಕ್ರೊಕೊಡೈಲ್ ಪಾರ್ಕ್. ಇವರಿಬ್ರು ನೋಡಿ ಸೀದಾ ತೋರೆ ಸುಸ್ತಾಗುತ್ತೆ ಅಂತ ಆ ಕಡೆ ಈ ಕಡೆ ಘಾಟ್ ಸೆಕ್ಷನ್ ಹತ್ತಂಗೆ ಹತ್ತವ್ರೆ. ಕ್ವಾಚ ಮಚ್ಚ